ನಮಸ್ಕಾರ. NKS TV4 ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ನಿಮ್ಮ ವಿಜಯಲಕ್ಷ್ಮಿ ಕೋಟಿ. ವಾರ್ತೆಗಳ ವಿವರ. ಕುಕನೂರು ತಾಲೂಕು ಬನ್ನಿಕೊಪ್ಪ ಗ್ರಾಮದಲ್ಲಿ ಹಿರೇ ಸಿಂದೋಗಿ ಶ್ರೀ ಚನ್ನಬಸವೇಶ್ವರ ಶಾಖಾ ಮಠದ 14ನೇ ವರ್ಷದ ಮಹಾರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಕುಕನೂರು ತಾಲೂಕು ಬನ್ನಿಕೊಪ್ಪ ಗ್ರಾಮದಲ್ಲಿ ಹಿರೇ ಸಿಂದೋಗಿ ಶ್ರೀ ಚನ್ನಬಸವೇಶ್ವರ ಶಾಖಾ ಮಠದ 14ನೇ ವರ್ಷದ ಮಹಾರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಸಾಯಂಕಾಲ 5 ಗಂಟೆಗೆ ತೇರನ್ನು ಎಳೆಯುವ ಮುನ್ನ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಮನುಷ್ಯನು ಜೀವನದಲ್ಲಿ ಕಲಿಯಬೇಕಾದ ಪಾಠಗಳು ಎರಡೇ ಎರಡು. ಅವುಗಳು ಏನೆಂದರೆ, ಗುರುಗಳು ತಿಳಿಸಿಕೊಟ್ಟರು, 1 ಉತ್ತಮನಾಗು, 2 ಲೋಕಕ್ಕೆ ಉಪಕಾರಿಯಾಗು. ಜೀವನದಲ್ಲಿ ಇವೆರಡನ್ನು ಪಾಲಿಸು ಸಾಕು. ಮತ್ತು ಮನುಷ್ಯನು ದುಶ್ಚಟಗಳಿಂದ ದೂರವಿರಬೇಕು ಎಂದು ಹೇಳಿದರು. ದುಶ್ಚಟಗಳನ್ನು ಚನ್ನಬಸವ ತಾತನವರ ಪಾದಕ್ಕೆ ಹಾಕಿ ವ್ಯಸನ ಮುಕ್ತದಿಂದ ಜೀವನ ಮಾಡಿದಾಗ ಒಬ್ಬ ಮನುಷ್ಯನು ಒಳ್ಳೆಯವನಾಗಲು ಸಾಧ್ಯ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಂಡ್ರಿಗಿಯ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಸಭೆಯನ್ನು ಉದ್ದೇಶಿಸಿ, ಮನುಷ್ಯನು ಜಾತ್ರೆಗಳನ್ನು ಮಾಡುವುದು ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಲಿ. ಶರೀರವೇ ಒಂದು ರಥವಿದ್ದಂತೆ. ಆ ರಥವನ್ನು ಎಳೆಯಲು ಮನಸ್ಸುಗಳು ಒಳ್ಳೆಯ ಭಾವನೆಗಳು ಕೂಡಿದಾಗ ರಥವನ್ನು ಎಳೆಯುವ ಕಾರ್ಯಗಳು ಸುಗಮವಾಗಿ ಸಾಗುತ್ತವೆ ಎಂದು ಮಾತನಾಡಿದರು. ಧ್ವಜಾರೋಹಣವನ್ನು ನೆರವೇರಿಸಿ ರಥಕ್ಕೆ ಚಾಲನೆಯನ್ನ ನೀಡಲಾಯಿತು. ತೇರು ಎಳೆದ ನಂತರ ಧರ್ಮಸಭೆಯನ್ನು ನಡೆಸಲಾಯಿತು. ಅನೇಕ ಶಿವಾಚಾರ್ಯರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಚಿದಾನಂದ ಮಹಾಸ್ವಾಮಿಗಳ ತುಲಾಭಾರ ಕಾರ್ಯಕ್ರಮ ನಡೆಯಿತು. ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವಂಥ ಕೊಪ್ಪಳದ ಪೂಜ್ಯರಾದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳನ್ನು, ಶ್ರೀಮಠದ ಚಿದಾನಂದ ಮಹಾಸ್ವಾಮಿಗಳನ್ನು, ಉಳಿದ ಪೂಜ್ಯರು ಕೂಡ ಅಷ್ಟೊಂದು ಇಲ್ಲಿ ಆಗಮಿಸಿದಂಥ ಈ ಭಾಗದ 50 ಹಿರಿಯರೇ, ಮಹಾಜನಗಳೇ, ತಾಯಿಂದರೇ ಹಾಗೂ ಮಕ್ಕಳೇ, ಸುದ್ದಿ ಮಾಧ್ಯಮಗಳು, ಈ ಯಾತ್ರಾ ಮಹೋತ್ಸವ ಕಳೆದ ಹಲವಾರು ವರ್ಷಗಳಿಂದ ಬಹಳಷ್ಟು ವಿಜೃಂಭಣೆಯಿಂದ ಸಾಗ್ತಾ ಇದೆ. ಯಾತ್ರಾ ಮಹೋತ್ಸವ ಅನ್ನೋದು ಸಾಂಕೇತಿಕವಾದಂತಹದ್ದು. ಯಾಕಂದ್ರೆ ಶರಣರು ಹೇಳುವಾಗ ಎನ್ನ ಕಾಲೇ ಕಂಬ ದೇಹವೇ ಜೀವನ ಅನ್ನುವಂಥ ರೀತಿಯೊಳಗೆ ಒಂದು ರೀತಿ ಹೇಳಿದ್ರೆ, ಎನ್ನ ಈ ಶರೀರವೇ ಒಂದು ರಥಕ್ಕೆ ಹೋಲಿಸಿ ಆ ರಥ ಸುಗಮವಾಗಿ ಶಿವನ ಪಾದಕ್ಕೆ ಸೇರಬೇಕಾದ್ರೆ ನಾವು ಸರಿಯಾದ ದಾರಿಯೊಳಗೆ ನಡೆಯುವುದು, ನೀತಿ ನಿಯಮ ನ್ಯಾಯದಿಂದ ನಡೆದಾಗ ಮಾತ್ರ ಈ ರಥ ಜೀವನ ರಥ ಸುಗಮವಾಗಿ ಸಾಗ್ತದೆ. ಈ ಸಂದರ್ಭದಲ್ಲಿ ಅಭಿನವ ಬೂದೀಶ್ವರ ಮಹಾಸ್ವಾಮಿಗಳು, ಶ್ರೀ ಚನ್ನವೀರ ಮಹಾಸ್ವಾಮಿಗಳು, ಶ್ರೀ ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಮಹಾದೇವಯ್ಯ ದೇವರು, ಶ್ರೀ ಪೂಜ್ಯ ಶಿವಶಾಂತ ವೀರರ ಶರಣರು ಚಿಕೇನ್ಕೊಪ್ಪ, ಶ್ರೀ ಬಸವರಾಜ ಮಹಾಸ್ವಾಮಿಗಳು ಬೆಳ್ಳಟ್ಟಿ, ಶ್ರೀ ಮೃತ್ಯುಂಜಯ ಮಹಾಸ್ವಾಮಿಗಳು, ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಮತ್ತು ಶ್ರೀ ಚನ್ನಬಸವೇಶ್ವರ ಸೇವಾ ಮಂಡಳಿ ಹಾಗೂ ಆಡಳಿತ ಮಂಡಳಿ ಮತ್ತು ಭಕ್ತ ಸಮೂಹ, ಊರಿನ ಗುರು ಹಿರಿಯರು, ಪಂಚಾಯತ್ ಸರ್ವ ಸದಸ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜೀವನದಲ್ಲಿ ಮನುಷ್ಯ ಕಲಿಯಬೇಕಾದ ಎರಡೇ ಎರಡು. ಏನು ಕಲಿಬೇಕು ಅಂದ್ರೆ ಗುರುಗಳು ಹೇಳಿದ್ರು, 1 ಉತ್ತಮನಾಗು, 2 ಲೋಕಕ್ಕೆ ಉಪಕಾರಿಯಾಗೋ ಸಾಕು. ಇದು ಜೀವನದ ಸಾರ್ಥಕತೆಯ ಮಾತು. ಜೀವನದಲ್ಲಿ ಏನೂ ಕಲಿಯುವುದಿಲ್ಲ. 1 ಉತ್ತಮನಾಗಬೇಕು, ಇನ್ನೊಂದು ಉಪಕಾರಿಯಾಗಬೇಕು ಮನುಷ್ಯ. ಇವೆರಡೇ ಮಾತುಗಳು. ಇವೆರಡು ಮಾತನ್ನ ಪಾಲಿಸಿದ್ರೆ ಬರೇ ಊರನ್ ಜನರಿಗಷ್ಟಲ್ಲ, ದೇವರಿಗೂ ಪ್ರಿಯ ಆಗುವಂತ ಬದುಕಲೇನದಾಗ್ತದೆ. ಉತ್ತಮನಾಗಬೇಕು ಮನುಷ್ಯ. ದೇವರು ಚಲೋ ಕಣ್ಣು ಕೊಟ್ಟಾನ, ಕೈ ಕೊಟ್ಟಾನ, ಕಾಲು ಕೊಟ್ಟಾನ, ಇದನ್ನ ಒಳ್ಳೆಯದಕ್ಕೆ ಬಳಸಬೇಕಷ್ಟೇ. ಚೆನ್ನಯ್ಯ ಹಿರೇಮಠ, NKS TV4 ಕುಕನೂರು. ಹೋದ್ರೆ ಜಾತ್ರೆ ಆಯಿತು ಅಂತ ಅರ್ಥ ಮಾಡ್ತಾರೆ. ಇದು ಜಾತ್ರೆಯ ನಿಜವಾಗಿರ್ತಕ್ಕಂಥ ಉದ್ದೇಶವಲ್ಲ. ಜಾತ್ರೆಯ ಉದ್ದೇಶ ಏನು ಅಂದ್ರೆ, 4 ಒಳ್ಳೆ ಮಾತುಗಳನ್ನ ಕೇಳಬೇಕು, ಒಳ್ಳೆ ವಿಚಾರಗಳನ್ನ ಆಲಿಸಬೇಕು. ಆ ಹಂತದಲ್ಲಿ ಬದುಕನ್ನ ಕಟ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಹಿರಿಯರು ಜಾತ್ರೆಯ ಪರಂಪರೆಯನ್ನ ಹಾಕ್ತಾ ಬಂದರು. ಕೊಪ್ಪಳ ಜಿಲ್ಲೆ
ಕುಷ್ಟಗಿ ಪಟ್ಟಣದ ಮಾಜಿ ಪುರಸಭೆ ಸದಸ್ಯ ಹಾಗೂ ಪುರಸಭೆ ಹಾಲಿ ಸದಸ್ಯ ಮತ್ತು ಉದ್ಯಮಿ ಕಲ್ಲೇಶ್ ತಾಳದ್ ಇವರಿಗೆ ಅಭಿಮಾನಿಗಳು ಗಜೇಂದ್ರಗಡ ರಸ್ತೆಯ ಜವಾರಿ ಡಾಬಾದಲ್ಲಿ ವೇದಿಕೆಯ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ಶುಭಾಶಯಗಳ ಸುರಿಮಳೆಯನ್ನ ಸುರಿಸಿದರು. ಕೊಪ್ಪಳ ಜಿಲ್ಲೆ ಕುಷ್ಟಗಿ ಪಟ್ಟಣದ ಮಾಜಿ ಪುರಸಭೆ ಸದಸ್ಯ ಹಾಗೂ ಪುರಸಭೆ ಹಾಲಿ ಸದಸ್ಯ ಮತ್ತು ಉದ್ಯಮಿ ಕಲ್ಲೇಶ್ ತಾಳದ್ ಇವರಿಗೆ ಅಭಿಮಾನಿಗಳು ಗಜೇಂದ್ರಗಡ ರಸ್ತೆಯ ಜವಾರಿ ಡಾಬಾದಲ್ಲಿ ವೇದಿಕೆಯ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ಶುಭಾಶಯಗಳ ಸುರಿಮಳೆಯನ್ನು ಸುರಿಸಿದರು. ನಂತರ ನೂರಾರು ಕಾಲ ಸಮಾಜದ ಸೇವೆಯಲ್ಲಿ ನಿರತರಾಗಿ ಇನ್ನೂ ಹೆಚ್ಚು ಹೆಚ್ಚು ಆ ಭಗವಂತ ನಿಮಗೆ ಸಮಾಜ ಸೇವೆ ಮಾಡುವಂತೆ ಕೃಪೆ ತೋರಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಹಾಗೂ ಕೊಪ್ಪಳ ಜಿಲ್ಲೆ ಬಿಜೆಪಿ ಪಕ್ಷದ ಅಧ್ಯಕ್ಷ ದೊಡ್ಡನಗೌಡ ಪಾಟೀಲ್ ರವರು ಆಗಮಿಸಿ ಕಲ್ಲೇಶ್ ತಾಳದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಕಲ್ಲೇಶ್ ತಾಳದ್ ಒಬ್ಬ ಸಮಾಜದ ಯುವಕರ ನಾಯಕ. ಇವರ ಸಮಾಜದ ಕಾರ್ಯ ಶ್ಲಾಘನೀಯವಾದದ್ದು. ಅವರ ಅಭಿಮಾನಿಗಳು ಇಂತಹ ಕಾರ್ಯಕ್ರಮವನ್ನು ಮಾಡಿ ಸದಾ ಹಚ್ಚ ಹಸಿರಾಗಿ ಉಳಿಯುವಂತೆ ಮಾಡಿದ್ದಾರೆ ಎಂದು ಕೊಂಡಾಡಿದರು. ಈ ಸಂದರ್ಭದಲ್ಲಿ ಅಭಿಮಾನಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪವಾಡೆಪ್ಪ ಚೌಡ್ಕಿ, NKS TV4 ಕುಷ್ಟಗಿ. ಆತ್ಮೀಯರೇ, ಇಂತಹ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇವತ್ತು ಅವರೆಲ್ಲ ಅಭಿಮಾನಿಗಳು, ಅವರ ಸ್ನೇಹಿತರು, ಅವರ ಆಪ್ತ ಮಿತ್ರರು ಮತ್ತು ಎಲ್ಲದಕ್ಕೂ ಮಿಗಿಲಾಗಿ ಅವರನ್ನ ಅತ್ಯಂತ ಪ್ರೀತಿಯಿಂದ ಕಾಣ್ತಕ್ಕಂಥ ಯುವ ಮನಸ್ಸುಗಳು ಇವತ್ತು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿ ಅವರಿಗೆ ಶುಭ ಹಾರೈಕೆಯನ್ನ ಶಬ್ದಗಳನ್ನ ಸ್ಫಟಿಕದಂತೆ ಶುಭ ಹಾರೈಸಿ ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮೆಲ್ಲ ಶಿಕ್ಷಕ ಬಂಧುಗಳು ಕೂಡ ಅವರಿಗೆ ಶುಭಾಶಯನ ಕೋರ್ತಾ ಇದ್ದೇವೆ. ಶುಭಾಶಯಗಳು ಹೇಳ್ತಾ ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ, ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ, ನೆಲ್ಲಿ ಬಡ್ಡಾಗಿ ಚಿಗಿಯಲಿ, ನೆಲ್ಲಿ ಬಡ್ಡಾಗಿ ಚಿಗಿಯಲಿ, ಕಲ್ಲೇಶರು ಜಯವಂತರಾಗಿ ಹೊರಹೊಮ್ಮಲಿ, ಜಯವಂತರಾಗಿ ಹೊರಹೊಮ್ಮಲಿ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಅಭಿವೃದ್ಧಿಯನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮರೆತಿದ್ದಾರೆ ಎಂದು ಆಗ್ರಹಿಸಿ ಹಿರೇಮನ್ನಾಪುರ ಗ್ರಾಮದ ವಾರ್ಡ್ 5ರ ನಿವಾಸಿಗಳು ಹಿರೇಮನ್ನಾಪುರ ಗ್ರಾಮ ಪಂಚಾಯಿತಿಯ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಅಭಿವೃದ್ಧಿಯನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮರೆತಿದ್ದಾರೆ ಎಂದು ಆಗ್ರಹಿಸಿ ಹಿರೇಮನ್ನಾಪುರ ಗ್ರಾಮದ ವಾರ್ಡ್ 5ರ ನಿವಾಸಿಗಳು ಹಿರೇಮನ್ನಾಪುರ ಗ್ರಾಮ ಪಂಚಾಯಿತಿಯ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು. ನಮ್ಮ ಗ್ರಾಮದ ನಮ್ಮ ವಾರ್ಡ್ನಲ್ಲಿ ಚರಂಡಿಯ ನೀರು ಮಳೆ ಬಂದ ತಕ್ಷಣ ಮನೆಗಳಿಗೆ ನುಗ್ಗಿ ವಾರ್ಡಿನ ಎಲ್ಲ ಮನೆಗಳು ಮಲಿನವಾಗಿವೆ ಎಂದು ಆಗ್ರಹಿಸಿದರು. ಆದರೆ ಅಧಿಕಾರಿಗಳು ಮಾತ್ರ ಊರಲ್ಲಿ ಏನು ಆಗಿಲ್ಲವೆಂಬಂತೆ ಇದ್ದಾರೆ. ಹಿರೇಮನ್ನಾಪುರ ಗ್ರಾಮದಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದೆ ಎಂದು ಪ್ರತಿಭಟನೆಯನ್ನು ನಡೆಸಿದರು. ನಂತರ ನಿವಾಸಿಗಳು ಮಾತನಾಡಿ, ಒಂದು ವೇಳೆ ನಮ್ಮ ವಾರ್ಡಿನಲ್ಲಿ ಅಭಿವೃದ್ಧಿ ಕೈಗೊಳ್ಳದಿದ್ದರೆ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಮತ್ತು ಸಕಾಲಕ್ಕೆ ತಕ್ಕಂತೆ ಸ್ವಚ್ಛತೆ, ಚರಂಡಿ ನಿರ್ಮಾಣ, ಕುಡಿಯುವ ನೀರು ಸೇರಿದಂತೆ ಇನ್ನಿತರ ಅಭಿವೃದ್ಧಿ ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಪವಾಡಪ್ಪ ಚೌಡ್ಕಿ, NKS TV4 ಕುಷ್ಟಗಿ. ಮಹೇಶ್ ಮಾತಾಡ್ಬಾ. ಅಲ್ಲೇ ಈ ಮೂಲಕ ಹಿರೇಮನ್ನಾಪುರ ಗ್ರಾಮದ 5ನೇ ವಾರ್ಡಿನ ಜನರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ವಾರ್ಡಿನಲ್ಲಿ 25 ವರ್ಷಗಳ ಕಾಲ ಆದರೂ ಕೂಡ ನಮ್ಮ ವಾರ್ಡಿನ ಸಮಸ್ಯೆ ಯಾರೂ ಬಗೆಹರಿಸಿಲ್ಲ. ಈ ವರ್ಷ ಅದು 20 ಲಕ್ಷ ರೂಪಾಯಿ ಸಿ ಸಿ ರೋಡ್ ಟೆಂಡರ್ ಆಗಿದೆ. ನಾವು ಮೊನ್ನೆ ನೀರುಟ್ಟಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮೂಲಕ ಹಾಗೂ ಹಿರೇಮನ್ನಾಪುರ ಗ್ರಾಮದ ಜನರ ಮೂಲಕ ತಹಶೀಲ್ದಾರ್ ಹಾಗೂ MLA ಅವರಿಗೆ ಮನವಿ ಪತ್ರ ಕೊಟ್ಟಿದ್ವಿ. ಅದನ್ನು PDO ಅಧ್ಯಕ್ಷರಿಗೂ ಕೂಡ ನಾವು ಗಮನಕ್ಕೆ ತಂದಿದ್ವಿ. ಅವರು ಸಮಸ್ಯೆಯನ್ನು ಭಾಳ ಬಗೆಹರಿಸಲು ಆಗಲಿಲ್ಲ. ಯಾಕಂದರೆ ಇದು ಲ್ಯಾಂಡ್ ಅರ್ಮಿದು ವರ್ಕ್ ಅಂತ ಹೇಳಿದ್ದಾರೆ ಅಧ್ಯಕ್ಷರು ಹಾಗೂ PDO ಅವರು. ಮತ್ತು MLA ಸರ್ಗೆ ನಾನು ನಿನ್ನೆ ಫೋನ್ ಮಾಡಿದೆ, ಸ್ಯಾಂಕ್ಷನ್ ಆಗಿದೆಯಪ್ಪ, CC ರೋಡ್ ನಾವು ಮಾಡಿಕೊಡ್ತೀವಿ, ಅದೇನೋ ಜಾಗದ ಸಮಸ್ಯೆ ಇದೆ ಅಂತ. ಅದನ್ನು ಊರಿನವರೇ
ಬಗೆಹರಿಸಿ ನೀವೆಲ್ಲರೂ ಕೂಡಿ ಅದನ್ನು ಕೆಲಸವನ್ನು ಪ್ರಾರಂಭ ಮಾಡಿ ಅಂತ ಹೇಳಿದರು. ಆದ ಕಾರಣ ನಾವು ಇಷ್ಟು ಹೇಳಿದ್ರು ಕೂಡ ಇನ್ನೂ ಗಮನಕ್ಕೆ ಬಂದಿಲ್ಲ. ಇವತ್ತು ನಾವು ಮೆಂಬರ್ಗೆ ಮಾತಾಡಿದ್ರೆ ನಾವು ಏನಂತ ಹೇಳಿದ್ರು, ಮೆಂಬರ್ ಅದನ್ನು ಬಗೆಹರಿಸಿ ಮಾಡೋಣ ಬನ್ನಿ ಅಂತಂದು ಅವರು ಸಹಕಾರ ಇವತ್ತು ಮಾಡಿದ್ದಾರೆ. ಇವತ್ತು ಈ ನಮ್ಮ 5ನೇ ವಾರ್ಡಿನ CC ರೋಡ್ ಚರಂಡಿ ಯಾಕಂತಂದರೆ ನಾವು ಒಗೆದಿದ್ದ ಬಟ್ಟಿ ನೀರೇ ನಮ್ಮ ಮನೆ ಮುಂದೆ ನೀರು ನಿಂದಿರ್ತಂಥ ಪರಿಸ್ಥಿತಿ ಬಂದೈತಿ. ಇವತ್ತು ಎಲ್ಲಿ ಹೋಗ್ಯಮ್ಮ, ಏನು ಹಾಸ್ಪಿಟಲ್ಗೆ ಹೋಗ್ಯಮ್ಮ, ಇಲ್ಲಿ ಪಂಚಾಯತಿಗೆ ಹೋಗ್ಯಮ್ಮ ಬಟ್ಟಿನ ನಾವು. ಚರಂಡಿ ನೀರನ್ನು ಹೋಗ್ತಾ ಇಲ್ಲ, ಮಳೆ ನೀರನ್ನು ಹೋಗ್ತಾ ಇಲ್ಲ. ಏನು ಮಾಡೋಕ್ಕೆ ಜನ, ನಾಳೆ ಸೊಳ್ಳೆಗಳು ಬರ್ತವೆ, ಹುಳ ಪುಡಿ ಬರ್ತವೆ. ಇದಕ್ಕೆ ಯಾರು ಜವಾಬ್ದಾರ? ತಹಸೀಲ್ದಾರ್ ಜವಾಬ್ದಾರ, MLA ಜವಾಬ್ದಾರ, ಗ್ರಾಮ ಪಂಚಾಯತ್ ಜವಾಬ್ದಾರ. ನಾಳೆ ಏನಾದ್ರು ಹುಡುಗರು ಏನಾದ್ರು ಸತ್ತರೆ ಏನಾದರೆ ಇದನ್ನು ನೀವು ಒಂದು ಉತ್ತರ ಕೊಡ್ಬೇಕು. ಇವತ್ತು ಇಲ್ಲಿರ್ತಕ್ಕಂಥ ಜನರು ಇದೇ ಒಕ್ಕಟ್ಟಿರ್ಬೇಕು. ನಮ್ಮ ಕಾಕ ಮೆಂಬರ್ ಅದನ, ನಮ್ಮ ಅಮ್ಮ ಮೆಂಬರ್ ಅದ ಅಂತಂದು ಹಿಂದೆ ಹಚ್ಚಬಾರ್ದು. ಇದಕ್ಕೆ ಯಾರೇ ಇರಲಿ ತಪ್ಪೇ ಅದು ಏನಾರು ನಮ್ಮದು ತಪ್ಪಿದ ಕಾನೂನು ಪ್ರಕಾರ ಅದನ್ನು ಬಗೆಹರಿಸಿ ಈ ಕೆಲಸವನ್ನು ಪ್ರಾರಂಭ ಮಾಡಬೇಕು. ಇಲ್ಲವಾದರೆ MLA ಮನೆ ಮುಂದೆ, MLA ಸಾಹೇಬ್ರ ಮನೆ ಮುಂದೆ ಹಾಗೂ ತಾಲೂಕು ಪಂಚಾಯತಿ ಮುಂದೆ ನೀವು ಧರಣಿ ಇದೇ ರೀತಿ ಕುಂದಿರ್ಬೇಕು. ಇಲ್ಲಿ ಕುಂತಾರೆ ಇವತ್ತು ಈ ಕೆಲಸ ಬಗೆಹರಿಸತ್ತಾನೆ ಎದ್ದು ಹೋಗ್ಬಾರ್ದು. ಹೋದಂದರೆ ಇದು ಯಾವುದೂ ಕೆಲಸ ಆಗಲ್ಲ. ಒಗ್ಗಟ್ಟಿನಲ್ಲಿ ಬಲ ಅಂತ ತೋರಿಸ್ಬೇಕು. ಅವ್ರು ರೂಲ್ಸ್ ಬೇಕಾದ್ರೆ ಏನೈತೆ ಅವ್ರು ಮಾಡಿಕೊಡ್ತಾರೆ ಮೆಂಬರ್ ಅಧ್ಯಕ್ಷರು ಅವರು. ಯಾಕಂದರೆ ಲ್ಯಾಂಡರ್ಮಿಗೆ ನಾನು ನಿನ್ನೆ ಫೋನ್ ಮಾಡಿದರೆ ನಾವು ಬರ್ತೀವಿ ಸರ್, ನಾಳೆ ಬಂದು ನೋಡ್ಕೊಂಡು ಹೋಗ್ತೀವಿ ಅಂದರೆ ಇನ್ನೂ 9 ಗಂಟೆಗೆ ಬರ್ತೀನಿ ಅಂತ ಹೇಳಿದವರು. ಇನ್ನು 10 ಕಳೆದ ಒಂದು ವಾರದಿಂದ ರಾಜ್ಯಾದ್ಯಂತ ಸದ್ದು ಮಾಡುತ್ತಿರುವಂತಹ NMDC ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿರುವುದರ ಬಗ್ಗೆ ದಿನದಿಂದ ದಿನಕ್ಕೆ ಹೊಸ ತಿರುವುಗಳನ್ನು ಪಡೆದುಕೊಳ್ಳುತ್ತಿದೆ. ಕಳೆದ ಒಂದು ವಾರದಿಂದ ರಾಜ್ಯಾದ್ಯಂತ ಸದ್ದು ಮಾಡುತ್ತಿರುವಂತಹ NMDC ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿರುವುದರ ಬಗ್ಗೆ ದಿನದಿಂದ ದಿನಕ್ಕೆ ಹೊಸ ತಿರುವುಗಳನ್ನು ಪಡೆದುಕೊಳ್ಳುತ್ತಿದ್ದು, ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಈ ತುಕಾರಾಂ ರವರು ಸಾಯಿಬಾಬಾ ದೇವಸ್ಥಾನದಿಂದ NMDC ಕಂಪನಿಯ ಮುಖ್ಯ ದ್ವಾರದವರೆಗೆ ಅವಕಾಶ ವಂಚಿತ ವಿದ್ಯಾರ್ಥಿಗಳು ಪೋಷಕರೊಂದಿಗೆ ಹಾಗೂ ಪಕ್ಷದ ಮುಖಂಡರು ಕಾರ್ಯಕರ್ತರೊಂದಿಗೆ ಪಾದಯಾತ್ರೆಯನ್ನು ಮಾಡಿ ಕಂಪನಿಯ DGM ಪ್ರದೀಪ್ ಸಕ್ಸೇನಾ, AGM ಸಂಜಯ್ ಸಾಹು ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ನಂತರ ಮಾತನಾಡಿದಂತಹ ಶಾಸಕ ತುಕಾರಾಂ ರವರು ಈಗ ಆಯ್ಕೆಯಾಗಿರುವಂತಹ ನೇಮಕಾತಿ ಪಟ್ಟಿಯನ್ನು ರದ್ದುಪಡಿಸಿ ಮರು ಪರೀಕ್ಷೆಯನ್ನು ನಡೆಸಬೇಕು ಎಂದು ಹೇಳಿದರು. ಹಾಗೆಯೇ ನೇಮಕಾತಿಯಲ್ಲಿ 70% ಮೀಸಲಾತಿಯನ್ನು ಸ್ಥಳೀಯರಿಗೆ ನೀಡಬೇಕೆಂದು, ಅಲ್ಲಿಯವರೆಗೂ ಈಗಾಗಿರುವ ನೇಮಕಾತಿಗಳನ್ನು ಸ್ಥಗಿತಗೊಳಿಸಿ ಎಂದು ಹೇಳಿದರು. ಇದಕ್ಕೆ ಉತ್ತರಿಸಿದಂತಹ DGM ಪ್ರದೀಪ್ ಸಕ್ಸೇನಾ ಒಂದು ವಾರದಿಂದ ನಡೆಯುತ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಪ್ರಧಾನ ಕಚೇರಿಗೆ ಮಾಹಿತಿಯನ್ನ ಕಳಿಸಿದ್ದೇವೆ. ಅಲ್ಲಿಂದ ಉತ್ತರ ಬರೋವರೆಗೂ ನಾವು ಯಾವುದೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಯುವುದಿಲ್ಲ. ಪ್ರಧಾನ ಕಚೇರಿಯಿಂದ ಆದೇಶ ಬರೋವರೆಗೂ ಸ್ಥಗಿತಗೊಳಿಸುತ್ತೇವೆ ಎಂದರು. ಸದ್ಯ ಕ್ಷೇತ್ರಾದ್ಯಂತ ಕಾಂಗ್ರೆಸ್, ಬಿಜೆಪಿ, JDS NMDC ನೇಮಕಾತಿಯಲ್ಲಿ ನಡೆದಿರುವಂತಹ ಅಕ್ರಮದ ಬಗ್ಗೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಏನೇ ಆಗಲಿ ಅನ್ಯಾಯವಾಗಿರುವಂತಹ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕೆಂದಷ್ಟೇ ನಮ್ಮ ನಿಲುವು. PV ಕಾವ್ಯ, NKS TV4 ಸಂಡೂರು. ಸ್ವಲ್ಪ ಸರಿ ಅಣ್ಣ. ನಮ್ಮ ಸಾಯಿ ಸಾರ್ ಮಾತಾಡ್ತಾರೆ ಏನಂತ ಇದ್ರಾಗ ಏನಾರ ನಾನು ಸಬ್ಜೆಕ್ಟ್ ಬಿಟ್ಟಿದ್ರೆ ಇನ್ನು ಮಾತಾಡ ಅಂತ ಹೇಳಿದ್ರೆ ಮಾಡ್ತೀನಿ. ಯಾಕಂದ್ರೆ 1972 ಸ್ಟೀಲ್ ಪ್ಲಾಂಟ್ ಹಾಕಿದ್ರು, ಬೋರ್ ಕೊಡ್ಬೇಕಂತ ಹೇಳಿದ್ರು. ಮೊದಲೆಲ್ಲ ಇಲ್ಲೇನೆ ಕಂಪ್ಲೀಟ್ ಆಗಿ ರಿಕ್ರೂಟ್ಮೆಂಟ್ ಆಗ್ತಾ ಇತ್ತು. GM ಪೋಸ್ಟ್ ದೊಡ್ಡ ಹೆಡ್ ಆಫೀಸಿಂದ ಮಾಡ್ತಾರೆ. ಏನು ಅಧ್ಯಕ್ಷ ಹಳೆ ಸಿಸ್ಟಮ್ ಇವತ್ತೇನು ಎಂಪ್ಲಾಯ್ಮೆಂಟ್ ಕಡೆಯಿಂದ ಮಾಡ್ತಿದ್ರು, ಹಂಗೆ ರೆಗ್ಯುಲರ್ ಆಗಿ ಇಲ್ಲಿಗ ಥರ್ಡ್ ಪಾರ್ಟಿ ಮಾಡೋದಕ್ಕಿಂತ ಲೋಕಲ್ ಅವ್ರಿಗೆ ಇಲ್ಲೇ ಮಾಡಿಬಿಟ್ಟು ಅದನ್ನ ಕಂಪ್ಲೀಟ್ ಆಗಿ KE ಮುಖಾಂತರ ಮಾಡಿ ಎಲ್ಲರಿಗೂ ನ್ಯಾಯ ಕೊಡ್ರಿ, ನಮ್ದು ಏನು ಹಾಕಿದೆ ನಮ್ಗೆ ಕೊಡ್ರಿ ಅಂತ ಕೇಳಿದ್ದೀನಿ. ಇಷ್ಟು ವ್ಯಾಲ್ಯೂಬಲ್ ವರ್ಡಿಂಗ್ಸ್ ಏನಪ್ಪ ಇದು. ನಾನೀಗ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. शिवराम साहब आप स्ट्रॉन्ग डिसीजन, राइट डिसीजन नहीं लेने से हम 100% दूसरा डिसीजन लेके हम सामने जाएगा. वो टाइम पे क्या होता है हमको मालूम नहीं पड़ेगा. See, you will take a positive decision. What I requesting, please हमको justice दे दीजिए. आगे सर, आगे जो भी होगा आपकी जिम्मेदारी होगा.
ಈಗ अभी स्टॉप किए ना, वोट किए ना, अभी क्या हैदराबाद में अभी फोन करिए बोल दीजिए आज ನಮಸ್ಕಾರ. ರೆಸ್ಪೆಕ್ಟೆಡ್ MLA ಸಾಹೇಬರು, ಸಾವ್ರು ಏನು ಹೇಳ್ತಾ ಇದ್ರು ಅಂದರೆ, ಈ ಶಾರ್ಟ್ ಲಿಸ್ಟ್ ಆದ ನಂತರ ಸದ್ಯಕ್ಕೆ ಮುಂದೆ ಉರಿತಾ ಇಲ್ಲ, ಸದ್ಯಕ್ಕೆ ಹೋಲ್ಡ್ ಆಗಿದೆ. ನೆಕ್ಸ್ಟ್ ಏನಾಗ್ತದೆ ತರ್ಜೆ ಸಾರ್ ಹೇಳ್ದಂಗೆ ತರ್ಜೆ ಅಲ್ಲಿ ಮಾಹಿತಿ ತೊಗೊಂಡ್ಬಿಟ್ಟು ತಮಗೆಲ್ಲ ತಿಳಿಸ್ತೀವಿ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಹೇಳಿದ್ದಾರೆ. ಅಲ್ಲೇ ಮಠ ನಾವು ಹೋಲ್ಡ್ ಮಾಡ್ತೀವಿ, ಅಲ್ಲೇ ಮಠ ಏನು ಮುಂದೆ ಉರಿತಾನೆ ಇಲ್ಲ, ಹೋಲ್ಡ್ ಆಗೇ ಇದೆ. ಹೋಲ್ಡ್ ಮಾಡ್ತೀವಿ. ಒಂದು ನಿರ್ಧಾರ ತಗೊಂಡು ಈಗ ಹೇಳಿದ್ದಾರೆ, ನಾವು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಆಲ್ವೇಸು. ಈಗ ಗುರುವಾರ ಸಾಯಂಕಾಲ, ಒಂದು ನಿಮಿಷ ತಡಿಯ ರಾಜಾ, ಗುರುವಾರ ಸಾಯಂಕಾಲ ಮಠ ನಾವು ಕಂಪ್ಲೀಟ್ ಈಗ ಹೋಲ್ಡ್ ಮಾಡ್ತಾರೆ. ಗುರುವಾರ ಸಾಯಂಕಾಲಕ್ಕೆ ರೀ ಎಕ್ಸಾಮಿನೇಷನ್ ಡಿಸೈಡ್ ಆಗ್ತದೆ. ಅವರು ನಮ್ದೇನ್ ಡಿಮ್ಯಾಂಡ್ ಇದೆ ಅದಕ್ಕೆ ಪೂರಕವಾಗಿ ಅವ್ರು ನಿರ್ಧಾರ ಮಾಡಲೇಬೇಕು. ಇಲ್ಲಂದಪ್ಪ ಅಂದ್ರೆ ಶುಕ್ರವಾರ ದಿನ ನಾವು ಮುಂಜಾನೆ ಮತ್ತೆ ಎಲ್ಲರೂ ಇಲ್ಲಿ ಸೇರ್ತೇವೆ. ಸೇರ್ಕೊಂಡ್ಬಿಟ್ಟು ಮುಂದಿಲ್ದ ಚರ್ಚೆ ಮಾಡ್ಬಿಟ್ಟು ಮುಂದಿಲ್ದ ಏನ್ ಮಾಡ್ಬೇಕು ನಾವು ಮುಂದುವರ್ಸೋಣ. ಕರೆಕ್ಟ್ ಅಲ್ಲಿ ಸೇರೋಣ. ಇಲ್ಲ ಹೋಗ್ತಾರೆ. एग्जाम्स वगैरह जो क्वेश्चन पेपर है वीडियोग्राफी के माध्यम निकालने के लिए एग्जाम्स तो जो भी पूरा प्रोसीजर था उसको फॉलो किया। जो भी सेंट्रल गवर्नमेंट का जो उसमें रिजर्वेशन है, जो जिसका हम लोग जो सेंट्रल गवर्नमेंट के अंदर आते हैं, सेंट्रल गवर्नमेंट का रिजर्वेशन उसको हमने सबको फॉलो किया। अभी बहुत OMR से थोड़ा अलग से वो लोग नहीं दिया और बाद में आर्टिकल नहीं दिया, तो ऐसा आरोप कर रहे हैं। हाल टिकट तो नेक्स्ट से मिला है, अगर उसने नहीं मिला था दूसरा कॉपी कभी भी निकाल सकते हैं। उसमें तो कोई ऐसा इशू नहीं है कि हाल टिकट आप 1 या 10 कॉपी निकाल सकते हैं। कोई ऐसा वो बोलता है एग्जाम निकलने के लिए 25 लाख 30 लाख रुपये ऐसे हमारी नॉलेज में ऐसा कुछ नहीं। अगर ऐसा कुछ है तो किसी का भी नाम बताने से, अगर किसी ने लिया तो डेफिनेटली विल टेक एक्शन। अच्छा, अभी आपका इधर सेंट्रल तालुका का बड़ारी डिस्ट्रिक्ट में कितने पोस्टिंग ये रिजल्ट आया सर? हमारे पास वो डाटा ಗದಗ ಜಿಲ್ಲೆ ಮುಂಡ್ರಿಗಿ ಪಟ್ಟಣದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುವವರನ್ನು ತಡೆಗಟ್ಟುವ ಕುರಿತು ಗದಗ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಂದ ಅಬಕಾರಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಕಾರ್ ಚಾಲಕರ ಸಂಘ, ದಿನಗೂಲಿ ನೌಕರರು, ಕಡುಬಡವರು ಎಲ್ಲಾ ಜನತೆ ಸೇರಿ ಮುಂಡರಗಿಯಲ್ಲಿ 72 ಎಕರೆ ಜಮೀನಿನಲ್ಲಿ ಮಂಜೂರಾದ ನಿವೇಶನಗಳು ತಮಗೆ ಸಿಗುತ್ತಿಲ್ಲ. ಅವು ನಿಜವಾದ ಫಲಾನುಭವಿಗಳಿಗೆ ದೊರಕದೆ ಉಳ್ಳವರ ಪಾಲಾಗುತ್ತಿವೆ. ಜಿಲ್ಲಾಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ನಮಗೆ ಯಾವ ಜಾತಿಗಳಿಗೆ ಎಷ್ಟು ಎನ್ನುವುದು ಅದರಲ್ಲಿ ಇದೆ. ಅದರಂತೆ ಸರಿಯಾಗಿ ನಿಜವಾದ ಫಲಾನುಭವಿಗಳಿಗೆ ಹಂಚಿಕೆ ಆಗಬೇಕು ಎಂದು ಆಗ್ರಹಿಸಿದರು. ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಹೋಗಾರ್, ಗದಗ್. ಮುಖ್ಯ ವ್ಯವಸ್ಥಾಪಕರು ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅವರು ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕು ಮುಂಡ್ರಿಗಿ ಪಟ್ಟಣದಲ್ಲಿ 42 ಎಕರೆ ಕೃಷಿ ಜಮೀನನ್ನು ಖರೀದಿ ಮಾಡಿ, ಆ ಖರೀದಿ ಮಾಡಿದ ಜಮೀನಿನಲ್ಲಿ ಜಾಗ ಅಥವಾ ನಿವೇಶನ ಹಂಚಿಕೆ ಮಾಡುವ ಒಂದು ಸರ್ಕಾರಿ ಯೋಜನೆಯನ್ನು ಜಾರಿಗೆ ತಂದಿರುತ್ತದೆ. ಆದರೆ ಆ ಜಾರಿಗೆ ತಂದಿರತಕ್ಕಂಥ ಯೋಜನೆ ಅದು ಅವೈಜ್ಞಾನಿಕವಾಗೈತಿ. ಅದು
ಯಾವ ರೀತಿಯಾಗಿ ಅದು ಅವೈಜ್ಞಾನಿಕವಾಗಿ ಹೆಂಗೈತೆ ಅಂತಂದ್ರೆ ಪರಿಶಿಷ್ಟ ಜಾತಿಗಿಂತ ಐತಿ, ಪರಿಶಿಷ್ಟ ಪಂಗಡಕ್ಕಂತ ಇಷ್ಟೈತಿ, ಕಟ್ಟಡ ಕಾರ್ಮಿಕರಿಗಂತ ಇಷ್ಟೈತಿ, ಧಾರ್ಮಿಕ ಅಲ್ಪಸಂಖ್ಯಾತರಿಗಂತ ಇಷ್ಟೈತಿ, ಆಮೇಲೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಐತಿ, ಆಮೇಲೆ ಕಾರ್ ಚಾಲಕರಿಗೈತಿ, ಆಮೇಲೆ ಆಟೋ ಚಾಲಕರಿಗೈತಿ, ಆಮೇಲೆ ಏನೈತೆ ಅಂದ್ರೆ ಸಾಮಾನ್ಯ ಬಡುವ ಜನತೆಗೆ ಇದು ಎಲ್ಲದನ್ನು ಒಳಗೊಂಡು ಅದು ಹಂಚಿಕೆ ಆಗಬೇಕಾಗಿತ್ತು. ಆದರೆ ಹಣದ ಹೊಂದಾಣಿಕೆ ಮ್ಯಾಗ ಏನೈತೆ ಅಂದ್ರೆ ತಾರಾತೂರಿಯಾಗಿ ಅದನ್ನು ಹಂಚಿಕೆ ಮಾಡಿ ಹಣ ಮಾಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡ್ತಾ ಇದೆ. ಇದನ್ನು ನೋಡ್ಕೊಂತ ಗದಗ ಜಿಲ್ಲಾಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಂತ್ಕೊಂಡ್ರ ಅವರ ಜನ ವಿರೋಧಿ ನೀತಿಯನ್ನು ಖಂಡಿಸಿ ನಾವು ಇವತ್ತೇನಂತ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದೇವೆ. ಅದು ಬಸವರಾಜ ಯಲ್ಲಪ್ಪನವರು ಸಂಚಾಲಕರು ಮುಂಡ್ರಿಗಿ ತಾಲೂಕು ಸಾರ್ವಜನಿಕ ಹೋರಾಟವೇ. ಅದ್ರ ಜೊತೆಗೆ ಈಗ ಯಾವ ರೀತಿಯಾಗಿ ಅವರು ನಿಮ್ಗೆ ಮೋಸ ಮಾಡಕತ್ತಾರೆ? ಅವರು ಏನೈತೆ ಅಂತಂದ್ರೆ ಈಗ ಒಮ್ಮೆ ಬಾಯ್ ಹ್ಯಾಂಡ್ ಅರ್ಜಿ ತೊಗೊಂತಾರೆ, ಆಮೇಲೆ ಏನು ಮಾಡ್ತಾರೆ, ಬಾಯ್ ಹ್ಯಾಂಡ್ ತೊಗೊಂಡವ್ರಿಗೆ ಮತ್ತೊಮ್ಮೆ ಅವರಿಗೆ ಪತ್ರ ನೋಟಿಸ್ ಕೊಡ್ತಾರೆ, ಇಲ್ಲ ಬಾಯ್ ಹ್ಯಾಂಡ್ ಅರ್ಜಿ ಕ್ಯಾನ್ಸಲ್ ಆಗ್ತಾವೆ, ಹಾಗಾಗಿ ಅವನ್ನ ವಾಪಸ್ ನೀವು ಪಡ್ಕೊಂಡವ್ರು ನಿಮ್ಮ ರೊಕ್ಕನ ಅಂತ ಹೇಳ್ತಾರೆ. ಆಮೇಲೆ ಏನೈತೆ ಅಂತಂದರೆ ಒಂದು ಗೂಗಲ್ ಆ್ಯಪ್ನಲ್ಲಿ ಅದನ್ನು ಆನ್ಲೈನ್ ಹಾಕಬೇಕು ಅಂತ ಹೇಳ್ತಾರೆ. ಆನ್ಲೈನ್ ರಾಜ್ಯಾದ್ಯಂತ ಇರೋದ್ರಿಂದ ಆನ್ಲೈನ್ ರಾಜ್ಯ ಎಲ್ಲ ದೇಶಾದ್ಯಂತ ಆನ್ಲೈನ್ ಐತಿ. ಆದ್ರೆ ನೀವು ಯಾವ ರೀತಿಯಾಗಿ ನಿಮ್ಗೆ ಮೋಸ ಆಗಕತ್ತೈತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಬಿಚ್ಚಿ ಹೇಳಿ. ಆಮೇಲೆ ಅದು ಹೆಂಗೆ ಮೋಸ ಆಗಕತ್ತೈತೆ ಅಂತಂತಂದ್ರೆ ಆನ್ಲೈನ್ದಾಗ ಹಾಕೋದ್ರಲಿಂದ ಅದಕ್ಕೆ ಏನೈತೆ ಅಂತಂದರೆ ಕಟ್ಟಡ ಕಾರ್ಮಿಕರಿಗೆ ಅದು ಸ್ಮಾರ್ಟ್ಫೋನ್ ಇರೋಲ್ಲ, ಆಮೇಲೆ ಆನ್ಲೈನ್ ಸೌಲಭ್ಯ ಇರೋಲ್ಲ. ಅದು ಭಾಳ ತಾರಾತುರಿ ಇರೋದರಿಂದ ಏನೈತೆ ಅಂತಂದ್ರೆ ಕಡು ಬಡವರಿಗೆ, ಕಟ್ಟಡ ಕಾರ್ಮಿಕರಿಗೆ, ದಿನಗೂಲಿ ಕಾರ್ಮಿಕರಿಗೆ, ಕೃಷಿ ಕಾರ್ಮಿಕರಿಗೆ ಅದು ಏನೈತೆ ಅಂದ್ರೆ ಅದಕ್ಕೆ ಹೋಗೋಕ್ಕಾಗಲ್ಲ. ಹಾಗಾಗಿ ಇವ್ರಿಗೆ ಏನೈತೆ ಅಂದ್ರೆ ರೊಕ್ಕ ಮಾಡಲಿಕ್ಕೆ ಅದು ಅನುಕೂಲ ಆಗ್ತೈತಿ. ಅದು ಹೊಂದಾಣಿಕೆ ಮ್ಯಾಗ ಅವ್ರು ಏನೈತೆ ಅಂತಂದ್ರೆ ಆ ಪ್ಲಾಟ್ಗಳನ್ನು ಮಾರಾಟ ಮಾಡ್ಕೊಳ್ತಾರೆ. ಹಾಗಾಗಿ ಅದನ್ನು ರದ್ದು ಮಾಡಬೇಕು. ಅದನ್ನೇನಂತಂದ್ರೆ ಮುಕ್ತವಾಗಿ ಆ ಹೆಣ್ಣನ ಅಮೌಂಟ್ ತೊಗೊಂಡು ಅರ್ಜಿ ತೊಗೊಂಡು ಅದನ್ನು ಲಾಟ್ರಿ ಯೋಜನೆ ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ನಿಮ್ದು ಯಾವ ಜಿಲ್ಲೆ, ಯಾವ ತಾಲೂಕು? ನಮ್ಮದು ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕು. ಮುಂಡ್ರಿಗಿ. ತಮ್ಮ ಹೆಸರು? ಬಸವರಾಜ ಯಲ್ಲಪ್ಪ ನವಲ್ಗೊಂದು ಸಂಚಾಲಕರು, ಮುಂಡ್ರಿಗಿ ತಾಲೂಕು ಸಾರ್ವಜನಿಕ. ನೀವೇನು भारतीय जनता पक्ष के भारत माता की अमर रहे प्रवीण जी, अमर रहे, अमर रहे। जनता पक्ष के ಮಾಡತ್ತಿರೋ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಇವತ್ತು ಬಹಳಷ್ಟು ದುಃಖದಲ್ಲಿ ನಾವು ನಮ್ಮೊಬ್ಬ ಕಾರ್ಯಕರ್ತರನ್ನು ಕಳೆದುಕೊಂಡಂಥ ಸಂದರ್ಭ ಭಾರತೀಯ ಜನತಾ ಪಾರ್ಟಿಗೆ ಬಹು ದೊಡ್ಡದಾಗಿತ್ತು. ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯ ಕಾರ್ಯಕರ್ತರು ಒಳ್ಳೆ ಕಾರ್ಯಕರ್ತರನ್ನು ಕಳೆದುಕೊಂಡು ಬಾಗಲಕೋಟೆ ಜಿಲ್ಲೆ ಆಲ್ಮಟ್ಟಿಯಲ್ಲಿ ಲೋಕೋಪಯೋಗಿ ಸಚಿವರಾಗಿರುವಂತಹ ಸಿಸಿ ಪಾಟೀಲ್ ರವರು ಆಲ್ಮಟ್ಟಿಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಭಾಗವಹಿಸಿ ನೀರು ನಿರ್ವಹಣೆಯ ಕುರಿತು ಮತ್ತು ರೈತರ ಇತರ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು. ಬಾಗಲಕೋಟೆ ಜಿಲ್ಲೆ ಆಲ್ಮಟ್ಟಿಯಲ್ಲಿ ಲೋಕೋಪಯೋಗಿ ಸಚಿವರಾಗಿರುವಂತಹ ಸಿಸಿ ಪಾಟೀಲ್ ರವರು ಸಭೆಯನ್ನು ನಡೆಸಿದರು. ಲೋಕೋಪಯೋಗಿ ಸಚಿವರಾದ ಸಿಸಿ ಪಾಟೀಲ್ ಆಲ್ಮಟ್ಟಿಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಭಾಗವಹಿಸಿ ನೀರು ನಿರ್ವಹಣೆಯ ಕುರಿತು ಮತ್ತು ರೈತರ ಇತರ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು. ಸಂಪುಟದಲ್ಲಿ ಉಮೇಶ್ ಕತ್ತಿ, ಶಾಸಕರಾಗಿರುವಂತಹ ರಾಜುಗೌಡ ನಾಯಕ್, ಶಿವನಗೌಡ ನಾಯಕ್, ಯಶವಂತ್ ರಾಯಗೌಡ ಪಾಟೀಲ್, ಅಮ್ರೇಗೌಡ ಪಾಟೀಲ್ ಬಯಾಪುರ್ ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKS TV4 ರೋಣ. ಬಂಗಾರಪೇಟೆ ತಾಲೂಕಿನ ಚಿಕ್ಕ ಅಂಕಂಡಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ HM ರವಿ ಹಾಗೂ ಉಪಾಧ್ಯಕ್ಷರಾಗಿ ಮಂಗಳಾಕ್ಷಮ್ಮ ಶ್ರೀನಿವಾಸ್ ಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಹಿರಿಯ ತೋಟಗಾರಿಕೆ ನಿರ್ದೇಶಕರು ಹಾಗೂ ಚುನಾವಣೆ ಅಧಿಕಾರಿಗಳಾಗಿರುವಂತಹ ಎನ್ ಶಿವಾರೆಡ್ಡಿ ಅವರು ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದರು.
ತಾಲೂಕಿನ ಚಿಕ್ಕ ಅಖಂಡಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಎಚ್ಎಂ ರವಿ ಹಾಗೂ ಉಪಾಧ್ಯಕ್ಷರಾಗಿ ಮಂಗಳಾಕ್ಷಮ್ಮ ಶ್ರೀನಿವಾಸ್ ಗೌಡ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಹಿರಿಯ ತೋಟಗಾರಿಕೆ ನಿರ್ದೇಶಕರು ಹಾಗೂ ಚುನಾವಣೆ ಅಧಿಕಾರಿಗಳಾದ ಎನ್ ಶಿವಾರೆಡ್ಡಿ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಎಚ್ಎಂ ರವಿ ಅವರು ಮಾತನಾಡಿ, ಬಂಗಾರಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ ಅವರ ಕೃಪಾಶೀರ್ವಾದದಿಂದ ತಾವು ಇಂದು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ತಾವು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಶಾಸಕರ ಮಾರ್ಗದಲ್ಲಿ ನಡೆಯುತ್ತಾ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದಾಗಿ ಭರವಸೆ ನೀಡಿದರು. ನಿಕಟಪೂರ್ವ ಅಧ್ಯಕ್ಷರಾದ ಸಿಎಂ ಹರೀಶ್ ರವರು ಮಾತನಾಡಿ, ಮೊದಲಿಗೆ ನೂತನ ಅಧ್ಯಕ್ಷರಿಗೆ ಶುಭಾಶಯವನ್ನು ಕೋರುತ್ತಾ, ತಾವು ಈ ಮೊದಲು 16 ತಿಂಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು, ಅದೇ ರೀತಿ ನೂತನ ಅಧ್ಯಕ್ಷರು ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು, ಮುಖಂಡರಾದ ಚಂದ್ರಣ್ಣ ಚಂದ್ರಯ್ಯ ಶೆಟ್ಟಿ, ಪಿಡಿಒ ಶ್ರೀಮತಿ ಚಿತ್ರ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಶ್ರೀಮತಿ ಪ್ರೇಮ, ಸಿಬ್ಬಂದಿಗಳಾದ ಸತೀಶ್ ಕುಮಾರ್, ಆಶಾ, ದೇವರಾಜ್, ಪ್ರತಾಪ್ ಹಾಗೂ ಹನುಮಂತಪ್ಪ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ನಾರಾಯಣಪುರ ವೆಂಕಟೇಶ್ ರವರು ನೂತನ ಅಧ್ಯಕ್ಷರಿಗೆ ಮಾಲೆ ಅರ್ಪಿಸಿ ಶುಭ ಕೋರಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿಕ್ಕಂಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಅಣ್ಣನವರಾಗಿರ್ತಕ್ಕಂಥ ಎಚ್ ಎಂ ರವಿ ಅಣ್ಣವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳು. ಅದೇ ರೀತಿಯಾಗಿ ನಮ್ಮ ಉಪಾಧ್ಯಕ್ಷರಾಗಿ ನಮ್ಮ ಗ್ರಾಮದ ಮಂಗಳಾಕ್ಷಮ್ಮ ಶ್ರೀನಿವಾಸ್ ಗೌಡರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಇಬ್ಬರಿಗೂ ಏನೋ ಒಂದು ನಮ್ಮ ಬಂಗಾರಪೇಟೆ ಜನಪ್ರಿಯ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಿಯವರ ಆಶೀರ್ವಾದದಿಂದ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದೇ ರೀತಿಯಾಗಿ ನಮ್ಮ ರವಿ ಅಣ್ಣವರು ಸಹ ಉತ್ತಮವಾದ ಕೆಲಸಗಳನ್ನು ಮಾಡಿಕೊಂಡು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳ ಅಭಿವೃದ್ಧಿಯನ್ನು ಮಾಡ್ತಾರೆ. ಶಾಸಕರೊಟ್ಟಿಗೆ ನಾವೆಲ್ಲ ಜೊತೆಯಲ್ಲಿದ್ದು ನಮ್ಮ ಗ್ರಾಮಗಳ ಅಭಿವೃದ್ಧಿ ಮಾದರಿ, ಇವಾಗೇನು ನಾವು ಒಂದು ಮಾದರಿ ಪಂಚಾಯಿತಿ ಮಾಡಿದ್ದೀವಿ, ಅದೇ ನಿಟ್ಟಿನಲ್ಲಿ ನಾವೆಲ್ಲರೂ 17 ಜನ ಗ್ರಾಮ ಪಂಚಾಯಿತಿ ಸದಸ್ಯರು, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು, ಮುಖಂಡರು ಎಲ್ಲರೂ ನಾವು ಒಟ್ಟಾಗಿ ಹೋದರೆ ಮಾತ್ರ ಪಂಚಾಯಿತಿ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಎಲ್ಲ ಮುಖಂಡರ ಆದಿನಲ್ಲಿ, ಗ್ರಾಮ ಪಂಚಾಯಿತಿ ಸದಸ್ಯರ ಆದಿನಲ್ಲಿ ಎಲ್ಲರ ಸಮ್ಮುಖದಲ್ಲಿ ಬಹಳಷ್ಟು ನಾವು ಈಗಾಗಲೇ ಅಂದ್ಕೊಂಡಿದ್ದೀವಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತೇಳಿ. ಈಗಾಗಲೇ ರವಿಯಣ್ಣವರು ಸಹ ಬರೋದಕ್ಕೆ ಮೊದಲೇ ಎಲ್ಲ ಪ್ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಸಹ ಬೆನ್ನೆಲುಬಾಗಿ ನಿಂತು ನಾವೆಲ್ಲರೂ ಸಹ ಎಲ್ಲರೂ ಗ್ರಾಮ ಪಂಚಾಯಿತಿಯ ಒಂದು ಈಗಾಗಲೇ ತಾಲೂಕಿನಲ್ಲಿ ಒಂದು ಮಾದರಿ ಪಂಚಾಯಿತಿ ಅನ್ಸ್ಕೊಂಡಿದೆ. ಜಿಲ್ಲೆನಲ್ಲೇ ರಾಜ್ಯದಲ್ಲೇ ಒಂದು ಮಾದರಿ ಪಂಚಾಯಿತಿಯಾಗಿ ಮಾಡೋದಕ್ಕೆ ನಾವು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಪಣ ತೊಡ್ತೀವಿ. ಈಗಾಗಲೇ JJM ಸಹ ಪ್ಲಾನ್ ಆಗಿದೆ. ಇಡೀ ತಾಲೂಕಿನಲ್ಲಿ ಮೊದಲನೇ ಗ್ರಾಮ ಆಗಿ ನಮ್ಮ ಪಂಚಾಯಿತಿನ ತೊಗೊಂಡಿದ್ದಾರೆ. ಅದೇ ರೀತಿಯಾಗಿ ಹೊಸ ಸ್ಕೀಮ್ಸ್, ಹೊಸ ಇದನ್ನೆಲ್ಲ ಮಾಡೋದಕ್ಕೆ ನಾವೆಲ್ಲರೂ ಸಹ ಇದಾಗಿದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಶಾಸಕರಿಗೆ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿಯಾಗಿ ಎಲ್ಲ ಗ್ರಾಮಸ್ಥರಿಗೆ, ನಮ್ಮ ಪಂಚಾಯಿತಿ ಎಲ್ಲ ಗ್ರಾಮಸ್ಥರಿಗೂ ನಾವು ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆ ನಾವೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಆವಾಗಲೇ ಮಾತಾಡಿದ್ದೇನಾ? ನೀನು ಮಾತಾಡೋದು ರೌಂಡ್ ಹೋಗಿ. ಇವತ್ತು 27 ಅಲ್ಲ? ಇವತ್ತಿನ ದಿನ 27/7/2022 ನಡೆದಂತಹ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿದೆ ನಮ್ಮ ಚಿಕ್ಕಂಕನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ. ಇದಕ್ಕೆ ಮುಖ್ಯ ಕಾರಣಭೂತರಾದಂತಹ ನಮ್ಮ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು ಆದಂಥ ಎಸ್ ಎನ್ ನಾರಾಯಣಸ್ವಾಮಣ್ಣರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಹಾಗೂ ಎಲ್ಲ ಗ್ರಾಮಗಳ ಮುಖಂಡರುಗಳ ಆಶೀರ್ವಾದದೊಂದಿಗೆ ಇವತ್ತು ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಈಗಾಗಲೇ ಒಂದು 70% ಭಾಗ ಎಲ್ಲ ಗ್ರಾಮಗಳು ಅಭಿವೃದ್ಧಿಯಾಗಿದ್ದಾವೆ. ಯಾವುದೇ ನೀರಿನ ಸೌಲಭ್ಯ ಆಗಿರ್ಬೋದು, ಚರಂಡಿ, ದೀಪದ ವ್ಯವಸ್ಥೆ, ಹಾಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಎಲ್ಲ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಕುಕನೂರು ತಾಲೂಕಿನ ಹುತಾತ್ಮರ ಭವನ ವಿದ್ಯಾನಂದ ಗುರುಕುಲ
ಗುರುಕುಲದಲ್ಲಿ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಯಲಬುರ್ಗಾ ಕುಕನೂರು ಸ್ವತಂತ್ರ ಯೋಧ ದಿವಂಗತ ರೋಕಪ್ನವರ ಆರ್ಯರ್ 8ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಮತ್ತು 23ನೇ ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು. ತಾಲೂಕಿನ ಹುತಾತ್ಮರ ಭವನ ವಿದ್ಯಾನಂದ ಗುರುಕುಲದಲ್ಲಿ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಯಲಬುರ್ಗಾ ಕುಕನೂರು ಸ್ವತಂತ್ರ ಯೋಧ ದಿವಂಗತ ರೋಕಪ್ಪನವರು ಆರ್ಯರ್ 8ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಮತ್ತು 23ನೇ ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆಯನ್ನು ದಿನಾಂಕ 26/7/2022 ಮಂಗಳವಾರ ದಿವಸ ಬೆಳಿಗ್ಗೆ 11 ಗಂಟೆಗೆ ಆಚರಿಸಲಾಯಿತು. ಡಾಕ್ಟರ್ ಮಹದೇವಯ್ಯ ದೇವರು ಜ್ಯೋತಿಯನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ದೇಶದ ಬೆನ್ನೆಲುಬು ರೈತ ಮತ್ತು ದೇಶ ಕಾಯುವ ಸೈನಿಕ ಇವರಿಬ್ಬರು ದೇಶದ 2 ಕಣ್ಣುಗಳಿದ್ದಂತೆ. ಇವರನ್ನು ಕರೆದು ನಾವು ಸನ್ಮಾನಿಸಬೇಕು, ಆದರೆ ಇವರು ನಮ್ಮನ್ನು ಕರೆದು ಸನ್ಮಾನಿಸುತ್ತಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ನಾವುಗಳು ಸೈನಿಕರನ್ನು ಸನ್ಮಾನಿಸುವ ಕಾರ್ಯಗಳನ್ನು ಹಮ್ಮಿಕೊಳ್ಳಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಯಲಬುರ್ಗಾ ತಹಶೀಲ್ದಾರರಾದ ಶ್ರೀಶೈಲ್ ತಳವಾರ್, ಕುಕನೂರು ತಹಶೀಲ್ದಾರರಾದ ಚಿದಾನಂದ ಗುರುಸ್ವಾಮಿ ಹಾಗೂ ಶಿವಕುಮಾರ್ ನಾಗಲಾಪುರ್ ಮಠ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ, ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ಮಾಜಿ ಯೋಧರಿಗೆ ಸನ್ಮಾನ ಮಾಡಲಾಯಿತು. ಸಂಗೀತ ಸೇವೆಯು ಶ್ರೀಶೈಲಪ್ಪ ಎಚ್ ಗೊಂಡಬಾಳ್, ಸಂಸ್ಥಾಪಕರು ಶ್ರೀ ಗುರು ಗಾನಲಹರಿ ಪಾಠಶಾಲೆ ಯಲಬುರ್ಗಾ ಇವರಿಂದ ನಡೆಯಿತು. ಶರಣಪ್ಪ ಚಲವಾದಿ, ಶ್ರೀಕಾಂತ್ ಕವಲೂರು ಶಿಕ್ಷಕರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಮಹದೇವಯ್ಯ ದೇವರು ವಹಿಸಿಕೊಂಡಿದ್ದರು. ಅಧ್ಯಕ್ಷತೆಯನ್ನು ಶಿವನಗೌಡ ಬಸಪ್ಪನಗೌಡರ್ ಅವರು ವಹಿಸಿಕೊಂಡಿದ್ದರು. ಯಲಬುರ್ಗಾ ತಾಲೂಕು ದಂಡಾಧಿಕಾರಿಗಳು ಶ್ರೀಶೈಲ್ ತಳವಾರ್ ಮತ್ತು ಕುಕನೂರು ತಾಲೂಕು ತಹಶೀಲ್ದಾರ್ ಚಿದಾನಂದ ಗುರುಸ್ವಾಮಿ, ಶ್ರೀ ವಿಠಲ್ ಚೌಲೆ, ತಾಲೂಕು ದಂಡಾಧಿಕಾರಿಗಳು ಕೊಪ್ಪಳ ಅನಿಲ್ ಆಚಾರ್, ಶಿವಕುಮಾರ್ ನಾಗಲಾಪುರ್ ಮಠ, ಕಾಸಿಂ ಸಾಬ್ ತಳಕಲ್, ಜಸ್ವಂತ್ ಜೈನ್, ಅರ್ಜುನ್ ರಾವ್ ಜಗತಾಪ್, ಸೋಮಶೇಖರ್ ನಿಲೋಗಲ್, ಕೊಟ್ರಪ್ಪ ತೋಟದ್, ಶಫಿ ಸಾಬ್ ಗುಡಿಹಿಂದಲ್, ಈಶಣ್ಣ ಆರ್ಯರ್, ರಶೀದ್ ಸಾಬ್ ಉಮುಚಗಿ, ನಾಗರಾಜ್ ಬಣಕಲ್, ಸಂಗಮೇಶ್ ಗುತ್ತಿ, ಮಲ್ಲಪ್ಪ ಸರ್ವೆ. ಅಧ್ಯಕ್ಷರು ಮಾಜಿ ಸೈನಿಕ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಯಲಬುರ್ಗಾ ಮತ್ತು ಕುಕನೂರು ಸಂಘದ ಸರ್ವ ಸದಸ್ಯರು, ಯಲಬುರ್ಗಾ ಮತ್ತು ಕುಕನೂರು ತಾಲೂಕಿನ ಎಲ್ಲ ದೇಶಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ಚೆನ್ನಯ್ಯ ಹಿರೇಮಠ್, ಕುಕನೂರು ತಾಲೂಕು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಾರಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತನ ಭೀಕರ ಹತ್ಯೆಯನ್ನ ಖಂಡಿಸಿ ಗದಗ್ ನಗರದ ಗಾಂಧಿ ವೃತ್ತದಲ್ಲಿ ಬಿಜೆಪಿ ನಾಯಕರು ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ನಿನ್ನೆ ರಾತ್ರಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಾರಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತನ ಭೀಕರ ಹತ್ಯೆ ಖಂಡಿಸಿ ಇಂದು ಗದಗ್ ನಗರದ ಗಾಂಧಿ ವೃತ್ತದಲ್ಲಿ ಬಿಜೆಪಿ ನಾಯಕರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪ್ರವೀಣ್ ನೆಟ್ಟಾರು ಎಂಬ ಯುವಕ ಬಿಜೆಪಿ ಕಾರ್ಯಕರ್ತ ಆಗಿದ್ದು ಜೀವನೋಪಾಯಕ್ಕೆ ಚಿಕನ್ ಅಂಗಡಿ ಇಟ್ಟುಕೊಂಡಿದ್ದ. ಅವನು ತಾನಾಯಿತು ತನ್ನ ಕೆಲಸವಾಯಿತು ಎಂಬಂತೆ ಇದ್ದು ಸಂಭಾವಿತ ಚರಿತ್ರೆ ಹೊಂದಿದವನಾಗಿದ್ದ. ಆದರೆ ದುಷ್ಕರ್ಮಿಗಳು ಅವನನ್ನು ಯಾವ ಉದ್ದೇಶದಿಂದ ಕೊಲೆ ಮಾಡಿದ್ದಾರೆ ಎಂಬುದು ಪೊಲೀಸರ ತನಿಖೆಯ ನಂತರ ತಿಳಿದು ಬರಬೇಕಿದೆ. ಪೊಲೀಸರು ಎಲ್ಲಾ ಆಯಾಮಗಳಿಂದ ತನಿಖೆ ನಡೆಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಆದಷ್ಟು ಬೇಗನೆ ಈ ರೀತಿಯ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕು ಎಂದು ಬಿಜೆಪಿ ಕಾರ್ಯಕರ್ತರು, ನಾಯಕರು ಆಗ್ರಹಿಸಿದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೇ ಬಿಜೆಪಿ ಕಾರ್ಯಕರ್ತನ ಕೊಲೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, ಗದಗ್. ಎಲ್ಲ ಕಾರ್ಯಕರ್ತರು ಇವತ್ತು ಬಹಳಷ್ಟು ದುಃಖದಲ್ಲಿ ನಾವು ಒಬ್ಬ ಕಾರ್ಯಕರ್ತರನ್ನು ಕಳೆದುಕೊಂಡಂತ ಸಂದರ್ಭ ಭಾರತೀಯ ಜನತಾ ಪಾರ್ಟಿಗೆ ಬಹು ದೊಡ್ಡದಾಗಿತ್ತು.
ಒಂದು ಸಂದರ್ಭದಲ್ಲಿ ರಾಜ್ಯ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದು ಮಹಾನಗರದಲ್ಲಿ ಪ್ರವೀಣ್ ನಟ್ಟಾರ್ ಅವರ ಒಂದು ಸಭೆ ಮತ್ತು ಅದಕ್ಕೋಸ್ಕರ ಏನು 15 ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ವತಿಯಿಂದ ಇವತ್ತು ನಾವು ಈ ಗಾಂಧಿ ಸರ್ಕಲ್ನಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದರ ಸಂಘಟನೆಯ ಕಾರ್ಯಕರ್ತರಿಗಾಗಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗಾಗಲಿ ಕೊಲೆ ಮಾಡಿ ಅವರೆಲ್ಲ ಉಳ್ಕೊಂಡು ನಿರ್ಮಾಣಗಳಲ್ಲಿ ಮತ್ತೆ ನಮ್ಮಿಂದ ಕಾರ್ಯಕರ್ತರು ಕಳ್ಕೊಳ್ಳೋಕ್ಕಾಗಲ್ಲ. ಆದ ಸಲುವಾಗಿ ನಾನು ಈ ಸಭೆಯ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀನಿ. ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ಕಾರ್ ಚಾಲಕರ ಸಂಘ ದಿನಗೂಲಿ ನೌಕರರು ಕಡು ಬಡವರು ಎಲ್ಲಾ ಜನತೆಗೆ ಮಂಜೂರಾಗಿರುವಂತಹ 72 ಎಕರೆ ಜಮೀನಿನಲ್ಲಿ ನಿವೇಶನಗಳು ನಮಗೆ ಸಿಗುತ್ತಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ಕಾರ್ ಚಾಲಕರ ಸಂಘ ದಿನಗೂಲಿ ನೌಕರರು ಕಡು ಬಡವರು ಎಲ್ಲಾ ಜನತೆ ಸೇರಿ ಮುಂಡರಗಿಯಲ್ಲಿ 72 ಎಕರೆ ಜಮೀನಿನಲ್ಲಿ ಮಂಜೂರಾದ ನಿವೇಶನಗಳು ತಮಗೆ ಸಿಗುತ್ತಿಲ್ಲ. ಅವು ನಿಜವಾದ ಫಲಾನುಭವಿಗಳಿಗೆ ದೊರಕದೆ ಉಳ್ಳವರ ಪಾಲಾಗುತ್ತಿವೆ. ಜಿಲ್ಲಾಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ನಮಗೆ ಯಾವ ಯಾವ ಜಾತಿಗಳಿಗೆ ಎಷ್ಟು ಎನ್ನುವುದು ಅದರಲ್ಲಿ ಇದೆ. ಅದರಂತೆ ಸರಿಯಾಗಿ ನಿಜವಾದ ಫಲಾನುಭವಿಗಳಿಗೆ ಹಂಚಿಕೆ ಆಗಬೇಕು ಎಂದು ಆಗ್ರಹಿಸಿದರು. ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಹೋಗಾರ್, ಗದಗ್. ಅಧಿಕಾರಿಗೆ ಏನೇ ಬರಲಿ ಏನೇ ಬರಲಿ ಅಯ್ಯಯ್ಯೋ 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 ಅನ್ಯಾಯ ಅನ್ಯಾಯ. ಹೋರಾಟ ಭಾರತ್ ಮಾತಾ ಕಿ ಜೈ. ಮುಖ್ಯ ವ್ಯವಸ್ಥಾಪಕರು ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅವರು ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕು ಮುಂಡ್ರಿಗಿ ಪಟ್ಟಣದಲ್ಲಿ 42 ಎಕರೆ ಕೃಷಿ ಜಮೀನನ್ನು ಖರೀದಿ ಮಾಡಿ ಆ ಖರೀದಿ ಮಾಡಿದ ಜಮೀನಿನಲ್ಲಿ ಜಾಗ ಅಥವಾ ನಿವೇಶನ ಹಂಚಿಕೆ ಮಾಡುವ ಒಂದು ಸರ್ಕಾರಿ ಯೋಜನೆಯನ್ನು ಜಾರಿಗೆ ತಂದಿರುತ್ತದೆ. ಆದರೆ ಆ ಜಾರಿಗೆ ತಂದಿರತಕ್ಕಂಥ ಯೋಜನೆ ಅದು ಅವೈಜ್ಞಾನಿಕವಾಗೈತಿ. ಅದು ಯಾವ ರೀತಿಯಾಗಿ ಅದು ಅವೈಜ್ಞಾನಿಕವಾಗಿ ಹೆಂಗೈತೆ ಅಂತಂದ್ರೆ ಪರಿಶಿಷ್ಟ ಜಾತಿಗಿಂತ ಐತಿ, ಪರಿಶಿಷ್ಟ ಪಂಗಡಕ್ಕಂತ ಇಷ್ಟೈತಿ, ಕಟ್ಟಡ ಕಾರ್ಮಿಕರಿಗಂತ ಇಷ್ಟೈತಿ, ಧಾರ್ಮಿಕ ಅಲ್ಪಸಂಖ್ಯಾತರಿಗಂತ ಇಷ್ಟೈತಿ, ಆಮೇಲೆ ಬೀದಿ ಬದಿ ವ್ಯಾಪಾರಸ್ಥರಿಗೈತಿ, ಆಮೇಲೆ ಕಾರ್ ಚಾಲಕರಿಗೈತಿ, ಆಮೇಲೆ ಆಟೋ ಚಾಲಕರಿಗೈತಿ, ಆಮೇಲೆ ಏನೈತೆ ಅಂದ್ರೆ ಸಾಮಾನ್ಯ ಕೊಡು ಬಡುವ ಜನತೆಗೆ ಇದು ಎಲ್ಲದನ್ನು ಒಳಗೊಂಡು ಅದು ಹಂಚಿಕೆ ಆಗಬೇಕಾಗಿತ್ತು. ಆದರೆ ಹಣದ ಹೊಂದಾಣಿಕೆ ಮ್ಯಾಗ ಏನೈತೆ ಅಂದ್ರೆ ತಾರಾತೂರಿಯಾಗಿ ಅದನ್ನು ಹಂಚಿಕೆ ಮಾಡಿ ಹಣ ಮಾಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡ್ತಾ ಇದೆ. ಇದನ್ನು ನೋಡ್ಕೊಂತ ಗದಗ ಜಿಲ್ಲಾಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಂತ್ಕೊಂಡ್ರೆ ಅವರ ಜನ ವಿರೋಧಿ ನೀತಿಯನ್ನು ಖಂಡಿಸಿ ನಾವು ಇವತ್ತೇನಂತ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದೇವೆ. ಅದು ಬಸವರಾಜ ಯಲ್ಲಪ್ಪನವರು ಸಂಚಾಲಕರು ಮುಂಡ್ರಿಗಿ ತಾಲೂಕು ಸಾರ್ವಜನಿಕ ಹೋರಾಟವೇ. ಅದ್ರ ಜೊತೆಗೆ ಈಗ ಯಾವ ರೀತಿಯಾಗಿ ಅವರು ನಿಮ್ಗೆ ಮೋಸ ಮಾಡಕತ್ತಾರೆ? ಅವರು ಏನೈತೆ ಅಂತಂದ್ರೆ ಈಗ ಒಮ್ಮೆ ಬೈ ಹ್ಯಾಂಡ್ ಅರ್ಜಿ ತೊಗೊಂತಾರೆ, ಆಮೇಲೆ ಏನು ಮಾಡ್ತಾರೆ, ಬೈ ಹ್ಯಾಂಡ್ ತೊಗೊಂಡವ್ರಿಗೆ ಮತ್ತೊಮ್ಮೆ ಅವರಿಗೆ ಪತ್ರ ನೋಟಿಸ್ ಕೊಡ್ತಾರೆ, ಇಲ್ಲ ಬೈ ಹ್ಯಾಂಡ್ ಅರ್ಜಿ ಕ್ಯಾನ್ಸಲ್ ಆಗ್ತಾವೆ, ಹಾಗಾಗಿ ಅವನ್ನ ವಾಪಸ್ ನೀವು ಪಡ್ಕೊಂಡವ್ರು ನಿಮ್ಮ ರೊಕ್ಕನ ಅಂತ ಹೇಳ್ತಾರೆ. ಆಮೇಲೆ ಏನೈತೆ ಅಂತಂದರೆ ಒಂದು ಗೂಗಲ್ ಆ್ಯಪ್ನಲ್ಲಿ ಅದನ್ನು ಆನ್ಲೈನ್ ಹಾಕಬೇಕು ಅಂತ ಹೇಳ್ತಾರೆ.
ಆನ್ಲೈನ್ ರಾಜ್ಯಾದ್ಯಂತ ಇರೋದ್ರಿಂದ ಆನ್ಲೈನ್ ರಾಜ್ಯ ಎಲ್ಲ ದೇಶಾದ್ಯಂತ ಆನ್ಲೈನ್ ಐತಿ. ಆದ್ರೆ ನೀವು ಯಾವ ರೀತಿಯಾಗಿ ನಿಮ್ಗೆ ಮೋಸ ಆಗತ್ತೈತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಬಿಚ್ಚಿ ಹೇಳಿ. ಆಮೇಲೆ ಅದು ಹೆಂಗೆ ಮೋಸ ಆಗಕತ್ತೈತೆ ಅಂತಂತಂದ್ರೆ ಆನ್ಲೈನ್ದಾಗ ಹಾಕೋದ್ರಲಿಂದ ಅದಕ್ಕೆ ಏನೈತೆ ಅಂತಂದರೆ ಕಟ್ಟಡ ಕಾರ್ಮಿಕರಿಗೆ ಅದು ಸ್ಮಾರ್ಟ್ಫೋನ್ ಇರೋಲ್ಲ, ಆಮೇಲೆ ಆನ್ಲೈನ್ ಸೌಲಭ್ಯ ಇರೋಲ್ಲ. ಅದು ಭಾಳ ತಾರಾತುರಿ ಇರೋದರಿಂದ ಏನೈತೆ ಅಂತಂದ್ರೆ ಕಡು ಬಡವರಿಗೆ, ಕಟ್ಟಡ ಕಾರ್ಮಿಕರಿಗೆ, ದಿನಗೂಲಿ ಕಾರ್ಮಿಕರಿಗೆ, ಕೃಷಿ ಕಾರ್ಮಿಕರಿಗೆ ಅದು ಏನೈತೆ ಅಂದ್ರೆ ಅದಕ್ಕೆ ಹೋಗೋಕ್ಕಾಗಲ್ಲ. ಹಾಗಾಗಿ ಇವ್ರಿಗೆ ಏನೈತೆ ಅಂದ್ರೆ ರೊಕ್ಕ ಮಾಡಲಿಕ್ಕೆ ಅದು ಅನುಕೂಲ ಆಗ್ತೈತಿ. ಅದು ಹೊಂದಾಣಿಕೆ ಮ್ಯಾಗ ಅವ್ರು ಏನೈತೆ ಅಂತಂದ್ರೆ ಆ ಪ್ಲಾಟ್ಗಳನ್ನು ಮಾರಾಟ ಮಾಡ್ಕೊಳ್ತಾರೆ. ಹಾಗಾಗಿ ಅದನ್ನು ರದ್ದು ಮಾಡಬೇಕು. ಅದನ್ನೇನಂತಂದ್ರೆ ಮುಕ್ತವಾಗಿ ಆ ಹೆಣ್ಣನ ಅಮೌಂಟ್ ತೊಗೊಂಡು ಅರ್ಜಿ ತೊಗೊಂಡು ಅದನ್ನು ಲಾಟ್ರಿ ಯೋಜನೆ ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ನಿಮ್ದು ಯಾವ ಜಿಲ್ಲೆ, ಯಾವ ತಾಲೂಕು? ನಮ್ಮದು ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕು. ಮುಂಡ್ರಿಗೆ. ತಮ್ಮ ಹೆಸರು? ಬಸವರಾಜ್ ಯಲ್ಲಪ್ಪ ನವಲ್ಗೊಂದು, ಸಂಚಾಲಕರು, ಮುಂಡ್ರಿಗಿ ತಾಲೂಕು. ಸಾರ್ವಜನಿಕ ನೀವೇನು भारतीय जनता पक्ष के भारत माता की अमर रहे प्रवीण जी, अमर रहे, अमर रहे। जनता पक्ष के ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಇವತ್ತು ಬಹಳಷ್ಟು ದುಃಖದಲ್ಲಿ ನಾವು ನಮ್ಮೊಬ್ಬ ಕಾರ್ಯಕರ್ತರನ್ನು ಕಳೆದುಕೊಂಡಂಥ ಸಂದರ್ಭ ಭಾರತೀಯ ಜನತಾ ಪಾರ್ಟಿಗೆ ಬಹುದೊಡ್ಡದಾಗಿತ್ತು. ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯ ಒಳ್ಳೆ ಕಾರ್ಯಕರ್ತರನ್ನು ಕಳೆದುಕೊಂಡು ಕಾಂಗ್ರೆಸ್ ನಾಯಕರಾಗಿರುವಂತಹ ಜಿಎಸ್ ಪಾಟೀಲ್ ಮಾಜಿ ಶಾಸಕರು ಹಾಗೂ ಬಿಆರ್ ಯಾವಗಲ್ ಮಾಜಿ ಶಾಸಕರು ಇವರುಗಳ ನೇತೃತ್ವದಲ್ಲಿ ಇಂದು ಗಾಂಧಿ ವೃತ್ತದಲ್ಲಿ ತಮ್ಮ ನಾಯಕಿ ಸೋನಿಯಾ ಗಾಂಧಿ ಅವರ ಮೇಲೆ ಇಡಿ ಅಸ್ತ್ರ ಪ್ರಯೋಗಿಸಿ ಬೆದರಿಸುವಂತಹ ಕಾರ್ಯ ಕೇಂದ್ರ ಬಿಜೆಪಿ ಸರ್ಕಾರ ನಡೆಸುತ್ತಿದೆ ಎಂದು ನೂರಾರು ಕಾರ್ಯಕರ್ತರು ಸೇರಿ ಮೌನ ಪ್ರತಿಭಟನೆಯನ್ನ ಮಾಡಿದರು. ಇಂದು ಕಾಂಗ್ರೆಸ್ ನಾಯಕರಾದ ಜಿಎಸ್ ಪಾಟೀಲ್ ಮಾಜಿ ಶಾಸಕರು ಹಾಗೂ ಬಿಆರ್ ಯಾವಗಲ್ ಮಾಜಿ ಶಾಸಕರು ಇವರುಗಳ ನೇತೃತ್ವದಲ್ಲಿ ಗದಗ ನಗರದ ಗಾಂಧಿ ವೃತ್ತದಲ್ಲಿ ತಮ್ಮ ನಾಯಕಿ ಸೋನಿಯಾ ಗಾಂಧಿ ಅವರ ಮೇಲೆ ಇಡಿ ಅಸ್ತ್ರ ಪ್ರಯೋಗಿಸಿ ಬೆದರಿಸುವ ಕಾರ್ಯವನ್ನು ಕೇಂದ್ರ ಬಿಜೆಪಿ ಸರ್ಕಾರ ನಡೆಸುತ್ತಿದೆ ಎಂದು ನೂರಾರು ಕಾರ್ಯಕರ್ತರು ಸೇರಿ ಮೌನ ಪ್ರತಿಭಟನೆ ಮಾಡಿದರು. ಬಿಜೆಪಿಯು ದ್ವೇಷ ರಾಜಕಾರಣ ಮಾಡುತ್ತಿದೆ. ಕೇಂದ್ರ ಸರ್ಕಾರವು ಇಡಿಯನ್ನು ತಮ್ಮ ಕೈಗೊಂಬೆಯಂತೆ ಮಾಡಿಕೊಂಡು ವೈರಿಗಳನ್ನು ಹಣಿಯಲು ಪ್ರಯತ್ನ ಮಾಡುತ್ತಿದೆ. ಇದಕ್ಕೆ ನಾವು ಬಗ್ಗುವುದಿಲ್ಲ ಎಂದು ನಾವು ದೇಶಾದ್ಯಂತ ನಮ್ಮ ನಾಯಕರ ಪರವಾಗಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಕಾಂಗ್ರೆಸ್ ನಾಯಕರು ಆಗ್ರಹಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, ಗದಗ. ಸಿರುಗುಪ್ಪ ನಗರದ ಎವಿಎಸ್ ಕಲ್ಯಾಣ ಮಂಟಪದಲ್ಲಿ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವಾಲಯ ಹಾಗೂ ವಿದ್ಯುತ್ ಇಲಾಖೆಯ ವತಿಯಿಂದ 75ನೇ ವರ್ಷದ ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ಉಜ್ವಲ ಭಾರತ ಉಜ್ವಲ ಭವಿಷ್ಯ ಇಂಧನ ಅಟ್ 2047 ವಿದ್ಯುತ್ ಮಹೋತ್ಸವದ ಸಮಾರಂಭವನ್ನು ಶಾಸಕ ಎಂಎಸ್ ಸೋಮಲಿಂಗಪ್ಪ ಉದ್ಘಾಟಿಸಿದರು. ಸಿರುಗುಪ್ಪ ನಗರದ ಎವಿಎಸ್ ಕಲ್ಯಾಣ ಮಂಟಪದಲ್ಲಿ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವಾಲಯ ಹಾಗೂ ವಿದ್ಯುತ್ ಇಲಾಖೆ ವತಿಯಿಂದ 75ನೇ ವರ್ಷದ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂಗವಾಗಿ ಉಜ್ವಲ್ ಭಾರತ ಉಜ್ವಲ ಭವಿಷ್ಯ ಇಂಧನ ಆಕ್ಟ್ 2047 ವಿದ್ಯುತ್ ಮಹೋತ್ಸವದ ಸಮಾರಂಭವನ್ನು ಶಾಸಕ ಎಂಎಸ್ ಸೋಮಲಿಂಗಪ್ಪ ಉದ್ಘಾಟಿಸಿದರು. ಪ್ರತಿಯೊಬ್ಬ ನಾಗರಿಕರಿಗೆ ವಿದ್ಯುತ್ ಪೂರೈಕೆ ಅತ್ಯವಶ್ಯಕವಾಗಿದೆ. ಬಿಪಿಎಲ್ ಪಡಿತರ ಕಾರ್ಡ್ ಹೊಂದಿದಂತಹ ಕುಟುಂಬಕ್ಕೆ 8 ಯೂನಿಟ್ ವಿದ್ಯುತ್ ಉಚಿತ ಪೂರೈಕೆ ಮಾಡಲಾಗುವುದು. ರೈತರ ಏತ ನೀರಾವರಿಗೆ ವಿದ್ಯುತ್ ಅವಶ್ಯಕತೆ ಇದೆ. ರೈತರ ಏಳಿಗೆ ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ. ವಿದ್ಯುತ್ ಬೆಲೆ ಏರಿಕೆಯನ್ನು ಮುಖ್ಯಮಂತ್ರಿ ಹತ್ತಿರ ರೈತರ ನಿಯೋಗವನ್ನು ಕರೆದುಕೊಂಡು ಹೋಗಿ 2.50 ಮಾಡಿಸಲಾಗುವುದು. ಈಗ 7 ತಾಸು ವಿದ್ಯುತ್ ಪೂರೈಕೆ ಇದೆ. ಇದನ್ನು 8 ತಾಸಿಗೆ ಹೆಚ್ಚಿಸುವಂತಹ ಕಾರ್ಯ ಮಾಡಲಾಗುತ್ತದೆ. ರೈತರ ಪರ ಏಳಿಗೆ ಶ್ರಮಿಸಲಾಗುತ್ತದೆ.
ಸೌಭಾಗ್ಯ ಬೆಳಕು ಗಂಗಾ ಕಲ್ಯಾಣ ಯೋಜನೆಯ ಫಲಾನುಭವಿಗಳಿಗೆ ವಿದ್ಯುತ್ ಸೇವಾ ಪ್ರಮಾಣ ಪತ್ರವನ್ನು ನೀಡಿದರು. ವಿದ್ಯುತ್ ಕುರಿತು ಜಾಗೃತಿ ಅಣುಕು ನಾಟಕ ಪ್ರದರ್ಶನವನ್ನು ನೀಡಿದರು. ತಹಶೀಲ್ದಾರ್ ಎನ್ಎಂ ಮಂಜುನಾಥ್ ಸ್ವಾಮಿ, ನಗರಸಭೆ ಅಧ್ಯಕ್ಷೆ ಕೆ ಸುಶೀಲಮ್ಮ ಕಲಬುರ್ಗಿ, ಜೆಸ್ಕಾಂ ತಾಂತ್ರಿಕ ನಿರ್ದೇಶಕ ಬಿಆರ್ ಸೋಮಶೇಖರ್ ವಿಜಯಪುರ, ಡಿಜಿಎಂ ಮಲ್ಲಿಕಾರ್ಜುನಯ್ಯ, ಜೆಸ್ಕಾಂ ವೃತ್ತ ಕಚೇರಿಯ ಅಧೀಕ್ಷಕ ಅಭಿಯಂತರ ವೆಂಕಟೇಶಾಲು, ಜಿಲ್ಲಾ ಗ್ರಾಮೀಣ ಜೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರರು ಜೆ ರಂಗನಾಥ್ ಬಾಬು ಹಾಗೂ ಜೆಸ್ಕಾಂ ಸಿಬ್ಬಂದಿ ಇದ್ದರು. ರಾಜ್ಯಸಭಾ NKS TV4 ಸಿರುಗುಪ್ಪ. ಬೇಗ ಆಗಮಿಸಬೇಕು ಫಲಾನುಭವಿಗಳು ಬರಬೇಕು, ಆ ಕಡೆಯಿಂದ ಆಗಮಿಸಬೇಕು. ಹಾಗೆ ಕಳಿಸ್ತೀವಿ ಸರ್, ಆ ಕಡೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸಬೇಕಾಗಿದೆ ಮತ್ತು ವಿದ್ಯುತ್ ಮಂತ್ರಿಗಳನ್ನು ಸುನೀಲ್ ಕುಮಾರ್ ಅವರನ್ನು ಆಗಮಿಸಬೇಕಾಗಿದೆ. ಮತ್ತಷ್ಟು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ NKS TV4, ನಿಮಗಾಗಿ ನಿಮ್ಮ ಸೇವೆಗಾಗಿ. ಇದು ನಿರಂತರ ಕಾರ್ಯ.